ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇಂದಿನ ಗಾದೆ ಇರುಳು ಕಂಡ ಬಾವಿಗೆ ಅಗಲು ಬಿದ್ದರಂತೆ. ಇದು ಒಂದು ಜನಪ್ರಿಯ ಗಾದೆ. ಈ ಗಾದೆಯನ್ನು ನೀವೆಲ್ಲರೂ ಕೇಳಿರ್ತೀರ. ಮನುಷ್ಯ ತನ್ನ ಅನುಭವಗಳಿಂದ ಪಾಠ ಕಲಿಯಬೇಕು ಮತ್ತು ತಿಳಿದು ತಪ್ಪು ಮಾಡಬಾರದು ಎಂಬ ಎಚ್ಚರಿಕೆಯನ್ನು ಈ ಗಾದೆ ತಿಳಿಸುತ್ತದೆ. ಇರುಳು ಕಂಡ ಬಾವಿ ಅಂದರೆ ರಾತ್ರಿ ಬಾವಿಯನ್ನು ನೋಡಿ ಹಗಲು ಹೋಗಿ ಆ ಬಾವಿಗೆ ಬಿದ್ದರೆ ಹೇಗಿರುತ್ತೆ. ರಾತ್ರಿಯ ಕತ್ತಲೆಯಲ್ಲಿ ಎಚ್ಚರವಿಲ್ಲದೆ ಬಾವಿಗೆ ಬಿದ್ದರೆ ಅದನ್ನು ಆಕಸ್ಮಿಕ ಅಥವಾ ಅನಿವಾರ್ಯ ಅಂತ ಹೇಳ್ಬೋದು. ಆದರೆ ಹಗಲಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿದ್ದರೂ ಕೂಡ ಎಚ್ಚರಿಕೆಯಿಂದ ನಡೆಯದೆ ಅದೇ ಬಾವಿಗೆ ಬಿದ್ದರೆ ಅದು ವ್ಯಕ್ತಿಯ ಸಂಪೂರ್ಣ ಮೂರ್ಖತನ ಮತ್ತು ನಿರ್ಲಕ್ಷ್ಯವಾಗುತ್ತದೆ. ಫ್ರೆಂಡ್ಸ್, ತಪ್ಪು ಎಂದು ಗೊತ್ತಿದ್ರೂ ಕೂಡ, ಅಪಾಯದ ಅರಿವಿದ್ರೂ ಕೂಡ ಮತ್ತೆ ಅದೇ ತಪ್ಪಿನ ದಾರಿಯಲ್ಲಿ ಸಾಗಿ ತೊಂದರೆಗೆ ಸಿಲುಕಿಕೊಳ್ಳುವವರನ್ನು ಕುರಿತು ಈ ಗಾದೆಯನ್ನು ಬಳಸಲಾಗುತ್ತದೆ. ಹಿರಿಯರ ಅನುಭವದ ನುಡಿ ಈ ಗಾದೆಯು ಜೀವನದಲ್ಲಿ ಒಮ್ಮೆ ಆದ ತಪ್ಪನ್ನು ಮತ್ತೆ ಮಾಡಬಾರದು. ನಮ್ಮ ಇಂದಿನ ತಪ್ಪುಗಳಿಂದ ಪಾಠ ಕಲಿತು ಸದಾ ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಮುನ್ನಡೆಯಬೇಕು ಎಂಬುದನ್ನು ಈ ಗಾದೆ ತಿಳಿಸುತ್ತದೆ. ಉದಾಹರಣೆಗೆ, ನಾವೊಂದು ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ಕಲ್ಲಿಗೆ ಎಡುವುದಾಗ 1 ದಿನ ಎಡುತ್ತೀವಿ, 2 ದಿನ ಎಡುತ್ತೀವಿ, 3ನೇ ದಿನಕ್ಕೆ ನಾವು ಆ ಕಲ್ಲನ್ನು ಕಿತ್ತಾಕಬೇಕು, ಇಲ್ಲ ಬೇರೆ ದಾರಿಯಲ್ಲಿ ಹೋಗಬೇಕು. ಅದು ಜಾಣತನ. ಅದಲ್ಲದೆ ಪದೇ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದರೆ, ಅದೇ ತಪ್ಪನ್ನು ಮಾಡ್ತಿದ್ರೆ ಈ ಗಾದೆ ಅವರಿಗೆ ಅನ್ವಯಿಸುತ್ತದೆ. ಗೊತ್ತಿಲ್ಲದೆ ತಪ್ಪಾಗೋದು ಸಹಜ, ಆದರೆ ಗೊತ್ತಿದ್ದು ತಪ್ಪು ಮಾಡುವುದು ತುಂಬಾ ಮೂರ್ಖತನ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ಗಾದೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.